ಹಾಯ್, ನಮಸ್ಕಾರ. ಎಲ್ಲರೂ ತುಂಬಾ ನಿರೀಕ್ಷೆಯಿಂದ ಕಾಯ್ತಾ ಇದ್ದ ಕಾಂತಾರ ದ ಲೆಜೆಂಡ್ ಚಾಪ್ಟರ್ 1 ನ ಟ್ರೈಲರ್ ರಿಲೀಸ್ ಆಗಿದೆ. ಸಖತ್ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಈ ಫಿಲ್ಮ್ಗೆ ಟ್ರೈಲರ್ ಬಿಡೋ ಅಗತ್ಯನೇ ಇರಲಿಲ್ಲ. ಸುಮ್ಮನೆ ಬೇರೆ ತರದ ಪ್ರಮೋಷನ್ ಮಾಡಿದ್ರು ಸಾಕಿತ್ತು, ಫಿಲ್ಮ್ ಹಿಟ್ ಆಗಿನೇ ಆಗ್ತಿತ್ತು. ಯಾಕಂದ್ರೆ ಕಾಂತಾರ ಅನ್ನೋ ಹೆಸರು ಅಷ್ಟು ಜನರನ್ನ ತಲುಪಿದೆ ಅಂಡ್ ಈ ಫಿಲ್ಮ್ ನ ಬಗ್ಗೆ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಎಲ್ಲಾ ಜನರಲ್ಲೂ ತುಂಬಾನೇ ಹೈ ಲೆವೆಲ್ ಅಲ್ಲೇ ಇದೆ. ಬಟ್ ಈ ಫಿಲ್ಮ್ ನೋಡೋರಿಗೆ ಸರಿಯಾದ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಬೇಕು ಅಂತ ಇರಬಹುದು. ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ನನಗಂತೂ ಖುಷಿ ಕೊಡ್ತು. ತುಂಬಾ ನೀಟ್ ಆಗಿದೆ. ಸ್ವಲ್ಪ ಅಂಡರ್ ಪ್ಲೇ ಮಾಡಿ ಥಿಯೇಟರ್ ಅಲ್ಲಿ ಹೆಚ್ಚಿನ ಅನುಭವ ಕೊಡೋಣ ಅನ್ನೋ ಉದ್ದೇಶ ಚಿತ್ರತಂಡದವರಿಗೆ ಇದ್ರೂ ಇರಬಹುದು. ಯಾಕಂದ್ರೆ ಈ ಮೂವಿ ಹುಟ್ಟಿದ್ದೆ ಕಾಂತಾರದ ಯಶಸ್ಸಿಂದಾಗಿ. ಸೊ ಮೊದಲೇ ಏನು ಈ ತರ ಒಂದು ಮೂವಿ ಮಾಡೋ ಉದ್ದೇಶ ಅವ್ರಿಗೆ ಇರ್ಲಿಲ್ವೇನೋ. ಬಟ್ ಕಾಂತಾರ ಆ ರೀತಿ ಹಿಟ್ ಆದಾಗ ಅದರ ಯಶಸ್ಸು ಬಳಸ್ಕೋಬೇಕು ಅಂತ ಬಂದಿರೋದು ತುಂಬಾ ಸಹಜ. ಇನ್ಫ್ಯಾಕ್ಟ್ ಅದೇ ಕಾರಣಕ್ಕೆ ನನಗೆ ಈ ಮೂವಿ ಅನೌನ್ಸ್ ಆದಾಗ ಅಷ್ಟೇನು ಖುಷಿ ಅಥವಾ ಎಕ್ಸೈಟ್ಮೆಂಟ್ ಆಗಿರ್ಲಿಲ್ಲ. ಕಾಂತಾರದ ರೀತಿಯ ಮಾಸ್ಟರ್ ಪೀಸ್ ಮಾಡಿ ಆ ರೀತಿಯ ಸರ್ಪ್ರೈಸ್ ಕೊಡೋದು ಕಷ್ಟ ಅನ್ನೋ ಭಾವನೆನೇ ನನಗಿತ್ತು. ಬಟ್ ಈಗೀಗ ರಿಲೀಸ್ ಡೇಟ್ ಹತ್ರ ಬಂದ ಹಾಗೆ ನನಗೆ ಆ ಭಾವನೆ ಸಂಪೂರ್ಣವಾಗಿ ಹೊರಟೋಗಿದೆ. ಇವರು ನಿಜಕ್ಕೂ ಆ ಮೊದಲು ಕಾಂತಾರದಂತದ್ದೇ ಪ್ರಾಡಕ್ಟ್ ನ ತಯಾರಿಸಿದ್ದಾರೆ ಅನ್ನೋ ಅನ್ಸೋಕೆ ಶುರುವಾಗಿದೆ. ಇವರಿಗೆ ಇದು ದೊಡ್ಡ ಸವಾಲು ಹಾಗೂ ಅಡ್ವಾಂಟೇಜು ಕೂಡ ಕಾಂತಾರದ ಆ ಪ್ರಮಾಣದ ಯಶಸ್ಸು. ಆ ಮೂವಿ ಎಷ್ಟು ಸಕ್ಸಸ್ ಆಗೋಕೆ ಮುಖ್ಯ ಕಾರಣನೇ ಅದರ ಕ್ಲೈಮ್ಯಾಕ್ಸ್ ಹಾಗೂ ಆ ಕೋಲದ ಕುಣಿತ. ಅಲ್ಲಿನ ಸಂಸ್ಕೃತಿ, ಆಚಾರ, ವಿಚಾರ, ಕೋಲದ ಕುಣಿತ ಎಲ್ಲವೂ ಜನರಿಗೆ ತೀರಾ ಫ್ರೆಶ್ ಅನ್ಸಿತ್ತು, ಇಷ್ಟವಾಗಿತ್ತು, ಸರ್ಪ್ರೈಸ್ ಮಾಡಿತ್ತು. ಯಾವುದೇ ನಿರೀಕ್ಷೆ ಇಲ್ಲದೆ ಹೋದ ಜನಕ್ಕೆ ತಮ್ಮ ಹಣ ಅಂಡ್ ಸಮಯಕ್ಕೆ 1000 ಪಟ್ಟು ರಿಟರ್ನ್ ಕೊಟ್ಟಿತ್ತು, ಖುಷಿ ಕೊಟ್ಟಿತ್ತು. ಬಟ್ ಈ ಚಾಪ್ಟರ್ 1 ನೋಡಕ್ ಹೋಗುವಾಗ ಜನರಿಗೆ ನಿರೀಕ್ಷೆ ಇರುತ್ತೆ, ತಾವೇನನ್ನು ನೋಡ್ಬೇಕು ಅನ್ನೋ ಬಗ್ಗೆ. ಸೊ ಆ ನಿರೀಕ್ಷೆಯ ಮಟ್ಟ ತಲುಪೋದು ಸುಲಭ ಅಂತೂ ಅಲ್ಲ. ಆ ಕಾರಣಕ್ಕೆ ನನಗೆ ಇವರು ಈ ಮೂವಿ ಅನೌನ್ಸ್ ಮಾಡಿದಾಗ ಭಯವಾಗಿದ್ದು, ಸ್ವಲ್ಪ ಹಿಂಜರಿಕೆ ಆಗಿದ್ದು. ಬಟ್ ಟ್ರೇಲರ್ ನೋಡಿದಾಗ ಆ ಭಯ ಸಂಪೂರ್ಣವಾಗಿ ಹೋಗಿದೆ. ಅದಕ್ಕಿಂತ ಹೆಚ್ಚಾಗಿ ಮೂವಿ ನೋಡಬೇಕು ಅನ್ನೋ ಕುತೂಹಲ ಅಂತೂ ಹುಟ್ಟಿದೆ. ಟ್ರೇಲರ್ ಅಲ್ಲಿ ಮೂವಿಯ ಕ್ವಾಲಿಟಿ ಅಂತೂ ಭರ್ಜರಿಯಾಗಿದೆ. ಸೊ ಇದು ಥಿಯೇಟರ್ ಅಲ್ಲೇ ನೋಡಬೇಕಾದ ಮೂವಿ ಅನ್ನೋ ಫೀಲ್ ಅನ್ನ ಕೊಟ್ಟೇ ಕೊಡುತ್ತೆ. ಒಂದು ಹೊಸ ಅನುಭವ, ಹೊಸ ದುನಿಯಾವನ್ನೇ ಈ ಮೂವಿ ಕಟ್ಟಿಕೊಡುತ್ತೆ ಅನ್ನೋ ಭರವಸೆ ಟ್ರೇಲರ್ ಅಲ್ಲಿ ಕಾಣಿಸುತ್ತೆ. ಕ್ಯಾಮ್ರಾ ವರ್ಕ್, ಬಳಸಿದ ಕಲರ್ಗಳು ಎಲ್ಲವೂ ಸೂಪರ್. ಇಂತಹ ಒಂದು ಪ್ರಪಂಚವನ್ನ ಕಟ್ಟಿಕೊಡಲು ಕೂಡ ಇವರು VFX ಬಳಕೆಗೆ ಅತಿಯಾಗಿ ಮೊರೆ ಹೋಗದೆ ಇರೋದು ನೈಜತೆಯನ್ನ ಹೆಚ್ಚಿಸಿದೆ. ತುಂಬಾ ಜನ ಕಾಣಿಸ್ತಾರೆ ನಿಮ್ಗೆಲ್ಲ ಫ್ರೇಮ್ ಅಲ್ಲೂ. ಸೊ ರಿಯಲ್ ಫೀಲ್ ಕೊಡುತ್ತೆ. ರಜನೀಶ್ ಅವರ ಮ್ಯೂಸಿಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಟ್ರೈಲರ್ ಅಲ್ಲಿ ಅಂತ ವಿಶೇಷ ಏನು ಅನ್ಸಿಲ್ಲ. ನಿಮ್ಗೆ ಕೆಲವೊಂದಿಷ್ಟಂತೂ ಬೇರೆ ಎಲ್ಲೋ ಒಂದ್ ಕಡೆ ಅವರದ್ದೇ ಹಳೆ ಮೂವಿಲಿ ಕೇಳಿರೋ ತರ ಅನ್ಸಿದ್ರು ಅನ್ಸ್ಬಹುದು. ನನಗೆ ಈ ಟ್ರೈಲರ್ ಅಲ್ಲಿ ತುಂಬಾ ಖುಷಿ ಕೊಟ್ಟ ವಿಷಯ ಅಂದ್ರೆ, ಎಷ್ಟೋ ಸಲ ಈ ರೀತಿ ಬಿಗ್ ಬಜೆಟ್ ಮೂವಿ, ಪ್ಯಾನ್ ಇಂಡಿಯಾ ಮೂವಿ ಮಾಡುವಾಗ ಎಲ್ಲಾ ಕಡೆ ಮಾರ್ಕೆಟ್ ಕ್ಯಾಪ್ಚರ್ ಮಾಡಬೇಕು ಅಂತ ಎಲ್ಲಾ ಭಾಷೆಯಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನ ತುಂಬಿಕೊಂಡು ಅವರಿಗೆಲ್ಲ ಸಣ್ಣ ಪುಟ್ಟ ಪಾತ್ರ ಕೊಟ್ಟು ಬಿಲ್ಡಪ್ ಕೊಟ್ಟು ಮೂವಿನ ಹಾಳು ಮಾಡೋ ಸಮಸ್ಯೆ ಇರುತ್ತೆ. ಬಟ್ ಈ ಟ್ರೈಲರ್ ನೋಡಿದಾಗ ಇಲ್ಲಿ ಆ ತರ ಮಾಡಿಲ್ವೇನೋ ಅನಿಸ್ತು. ಥಿಯೇಟರ್ ಅಲ್ಲಿ ಸರ್ಪ್ರೈಸ್ ಆಗಿ ಒಂದೆರಡು ಕ್ಯಾಮಿಯೋಗಳು ಇರಬಹುದೋ ಏನೋ, ಬಟ್ ಇಲ್ಲಿ ಆ ತರ ಮಾಡದೇ ಇದ್ರೆ ಅದು ನಿಜಕ್ಕೂ ಒಳ್ಳೇದು. ಯಾಕಂದ್ರೆ ಅಂತ ಕ್ಯಾಮಿಯೋಗಳಿಂದ ಮೂವಿಗೆ ಏನು ವ್ಯಾಲ್ಯೂ ಆಡ್ ಆಗಲ್ಲ. ಬಟ್ ಸಂಭಾವನೆ ಕೊಡೋದೇ ಮೂವಿ ಬಜೆಟ್ ನ ದೊಡ್ಡ ಭಾಗವನ್ನ ತಿನ್ನುತ್ತೆ. ಇಲ್ಲಿ ಆ ತರ ಇಲ್ಲದೆ ಇರೋದ್ರಿಂದ ಮೂವಿಗೆ ಖರ್ಚಾದ ಹಣದಲ್ಲಿ ಹೆಚ್ಚಿನ ಹಣ ಮೂವಿಯ ಮೇಕಿಂಗ್ ಗೆ ಬಿದ್ದಿರಬಹುದು. ಅದು ಒಳ್ಳೆ ಪಾಸಿಟಿವ್ ಅಂಶ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈ ಟ್ರೇಲರ್ ಅಲ್ಲಿ ಮೂವಿ ಕತೆ ಬಗ್ಗೆನೂ ಸಾಕಷ್ಟು ಅಂಶಗಳನ್ನ ಬಿಟ್ಕೊಟ್ಟಿದ್ದಾರೆ. ಇದು ಅವತಾರ ಇತ್ಯಾದಿಗಳ ತರ ಕಾಡು ಮತ್ತು ನಾಡಿನ ನಡುವಿನ ಸಂಘರ್ಷದ ಚಿತ್ರನೇ ಹೌದು ಅನ್ಸುತ್ತೆ. ಕಾಡಿನ ಜನ ಮತ್ತು ನಾಡಿನ ಜನರ ನಡುವೆ ಒಂದು ಅಂತರ ಇರೋದನ್ನ ಇಲ್ಲಿ ಹೇಳಿದ್ದಾರೆ. ನಾಡಿನವರು ಕಾಡಿಗೆ ಹೋಗಬಾರದು ಅಂತ ಅಲ್ಲಿ ಬ್ರಹ್ಮರಾಕ್ಷಸ ಇತ್ಯಾದಿ ಹೇಳೋದಿರ್ಬೋದು. ಕಾಡಿನ ಜನ ಗಡಿಯಲ್ಲೇ ಕಂದಾಯ ಇಟ್ಟು ಹೋಗೋದಿರ್ಬೋದು. ಅಂಡ್ ಕೊನೆಗೆ ಕಾಡಿನ ಜನ ನಾಡಿನ ಬಂದರಿಗೆ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದಿರಬಹುದು. ಆದ್ರೆ ಈ ಟ್ರೇಲರ್ ನೋಡಿದಾಗ ಇವೆಲ್ಲವೂ ಸಂಘರ್ಷಕ್ಕೆ ಪೂರಕವಾಗಿರ್ಬಹುದೇ ಹೊರತು ಇದೇ ಮುಖ್ಯ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕಾಡಿನ ಜನರಲ್ಲೊಬ್ಬನಾದ ನಾಯಕ ನಾಡಿನ ರಾಜನ ಮಗಳ ಜೊತೆಗಿನ ಪ್ರೇಮನೇ ಸಂಘರ್ಷ ದೊಡ್ಡದಾಗೋಕೆ ಮುಖ್ಯ ಕಾರಣ ಇರಬಹುದು ಅನ್ಸುತ್ತೆ. ಆ ಸಂಘರ್ಷ ಏನಾಗುತ್ತೆ, ಕಾಡಿನ ಜನರ ಮೇಲೆ ನಾಡಿನ ಜನರ ದಾಳಿಯಿಂದ ನಾಯಕ ಹೇಗೆ ತನ್ನವರನ್ನು ಕಾಪಾಡ್ತಾನೆ ಅನ್ನೋದೇ ಕತೆ ಇರಬಹುದು. ಅಲ್ಲಿ ನಾವು ಮೊದಲನೇ ಕಾಂತಾರದ ತರದ್ದೇ ಒಂದು ಕ್ಲೈಮ್ಯಾಕ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಾಯಕನ ಮೈ ಮೇಲೆ ಯಾರು ಬರ್ತಾರೆ ಅನ್ನೋದಷ್ಟೇ ಕುತೂಹಲ. ಈ ಪೂರ್ತಿ ಕತೆ ಬರೋದು ಹಿಂದಿನ ಕಾಂತಾರದಲ್ಲಿ ನಾವು ನೋಡಿದ ಶಿವನ ತಂದೆ ಕಾಣೆಯಾದ ಜಾಗದ ಕಥೆಯಾಗಿ. ಸೊ ಈ ಕಥೆಯನ್ನ ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋ ಕುತೂಹಲ ಖಂಡಿತವಾಗಿಯೂ ಇದೆ. ಯಾಕಂದ್ರೆ ಇದನ್ನ ಕರಾವಳಿಯ ದೈವಾರಾಧನೆ, ಸಂಸ್ಕೃತಿ, ಆಚರಣೆ ಇತ್ಯಾದಿಗಳ ಬಗೆಗಿನ ದಂತಕಥೆಯಾಗಿ ಹೇಳಿದಾರೋ ಅಥವಾ ಕೇವಲ ಒಂದು ನಾರ್ಮಲ್ ಕಾಲ್ಪನಿಕ ಬಡವ ಶ್ರೀಮಂತರ ನಡುವಿನ ಲವ್ ಸ್ಟೋರಿಯಾಗಿ ಪ್ರಕೃತಿ ಮತ್ತು ಈ ಅಭಿವೃದ್ಧಿಯ ನಡುವಿನ ಸಂಘರ್ಷದ ತರ ತೋರಿಸಿದಾರೋ ಅನ್ನೋದೇ ದೊಡ್ಡ ಕುತೂಹಲ. ಮಧ್ಯೆ ನಾಡಿನ ರಾಜರನ್ನ ದುಷ್ಟರು ಅಂತ ತೋರಿಸೋಕೆ ಕಂದಾಯ, ಅಲ್ಲಿನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದ್ರು ಎಂಬಂತ ಅಂಶಗಳನ್ನ ತೋರಿಸಿದ್ರೆ ಕಥೆಯಲ್ಲಿ ಹೊಸದು ಅಂತ ಏನು ಅನ್ನಿಸದೇ ಇರಬಹುದು. ಮಧ್ಯೆ ಮಧ್ಯೆ ಲ್ಯಾಗ್ ಅನ್ನಿಸಬಹುದು. ಆ ಲವ್ ಸ್ಟೋರಿಗೆ ಹೆಚ್ಚಿನ ಸಮಯ ಕೊಡದೆ ಉಳಿದ ವಿಷಯಗಳನ್ನೇ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನ ಅನ್ನೋದು ನನ್ನ ಸದ್ಯದ ಅಭಿಪ್ರಾಯ. ನೋಡೋಣ ಏನಿರುತ್ತೆ ಅಂತ. ಬಟ್ ಲವ್ ಸ್ಟೋರಿಗೆ ಸಮಯ ಕೊಡಬಾರದು ಅಂತೇನಲ್ಲ. ಬಟ್ ಕೊಟ್ಟರು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ರೆ, ಏನಾದ್ರೂ ಹೊಸದಾಗಿದ್ರೆ ಓಕೆ. ಇಲ್ಲದೆ ಇದ್ರೆ ಲವ್ ಸ್ಟೋರಿಗಳೆಲ್ಲ ಈಗೀಗ ಏನಾಗಿದೆ ಅಂದ್ರೆ ಹೊಸದಾಗಿ ತೋರಿಸೋದು ಅಥವಾ ತುಂಬಾ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಸ್ವಲ್ಪ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ ಸಾವಿರಾರು ಮೂವಿಗಳು ಬಂದ್ಬಿಟ್ಟಿದೆ, ನೋಡಿದೀವಿ. ಸೊ
ನಾವು ಅದನ್ನ ಏನೇನೇ ನೋಡ್ತಾ ಇದ್ರು ತುಂಬಾ ಹೊತ್ತು ಅದಕ್ಕೇನೆ ಕೊಟ್ಟಾಗ ನಮ್ಗೊಂಥರ ಏನೋ ಲ್ಯಾಗ್ ಆಗ್ತಾ ಇದೆ, ಅಯ್ಯೋ ಅನ್ನೋ ಫೀಲ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ಈ ಕಾಂತಾರದಂತ ಇದರಲ್ಲಿ ಅವ್ರಿಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ, ಒಳ್ಳೆ ತುಂಬಾ ಹೇಳಬೇಕಾದ್ರೆ ಎಷ್ಟೋ ಕಥೆಗಳಿದೆ, ಎಷ್ಟೋ ಅಂಶಗಳಿದೆ. ಸೊ ಅಂತ ಅಂಶಗಳಿಗೆ ಜಾಸ್ತಿ ಸಮಯ ಕೊಟ್ಟು ಈ ಲವ್ ಸ್ಟೋರಿನೆಲ್ಲ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲೇ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ನನ್ನ ನಿರೀಕ್ಷೆ. ನೋಡೋಣ ಹೇಗಿರುತ್ತೆ ಅಂತ. ಕೆಲವೊಂದು ವಿಷಯಗಳು ವಿವಾದಾತ್ಮಕವಾದ್ರೂ ಆಗ್ಬಹುದು, ಯಾಕಂದ್ರೆ ಆ ಭಾಗದ ಇತಿಹಾಸ ಜನಪದಗಳೆಲ್ಲ ವೈರುಧ್ಯಕ್ಕೆ ಕಾರಣವಾಗುವಂತ ಅಂಶಗಳು ಇವೆ. ಅದನ್ನ ಹಾಗೆ ಇಟ್ಟಿರೋದು ಉದ್ದೇಶಪೂರ್ವಕನೇ ಇರಬಹುದು. ಈಗಾಗಲೇ ಒಂದೆರಡು ಪೋಸ್ಟ್ ಗಳನ್ನ ನೋಡಿದೆ, ಪರಶುರಾಮ ಸೃಷ್ಟಿ ಅಥವಾ ಬೆರ್ಮೇರ್ ಸೃಷ್ಟಿ ಅನ್ನೋ ಬಗ್ಗೆ. ಬಟ್ ಈ ಅಂಶ ಸ್ಥಳೀಯರಿಗೆ ಮುಖ್ಯವಾಗಬಹುದೇ ಹೊರತು ಆ ಬಗ್ಗೆ ಏನು ಗೊತ್ತಿಲ್ಲದ ಹೊರಗಿನವರಿಗೆ ಅಂತ ದೊಡ್ಡ ವಿಷಯ ಆಗ್ಲಿಕ್ಕಿಲ್ಲ. ಒಟ್ಟಿನಲ್ಲಿ ಕಾಂತಾರದ ಹವಾ ಅಂತೂ ಜೋರಿದೆ. ಮೂವಿ ಹೀಗೆ ಇದ್ರೂ ಕೂಡ ಇದು ಹಿಟ್ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಸಂಶಯಗಳು ಯಾವತ್ತೂ ಇರಲಿಲ್ಲ. ಆದ್ರೆ ಆಸ್ ಅ ಮೂವಿ ಇದು ಮೊದಲನೇ ಕಾಂತಾರಕ್ಕಿಂತ ಉತ್ತಮ ಮೂವಿನಾಗಿ ಬರುತ್ತಾ ಅನ್ನೋ ಬಗ್ಗೆ ನನಗೆ ಈಗಲೂ ಸಂದೇಹಗಳೇ ಇವೆ. ಯಾಕಂದ್ರೆ ಆ ಕಾಂತಾರದಂತಹ ಮೂವಿಗಳು ನಾವು ಪ್ರಯತ್ನ ಮಾಡಿ ಹೀಗೆ ಮಾಡ್ತೀವಿ ಅಂತ ಹೊರಟು ಮಾಡಕ್ ಆಗೋದಲ್ಲ. ಆ ಎಲ್ಲಾ ಅಂಶಗಳು ಸಿಂಕ್ ಆಗ್ತಾ ಆಗೋದು, ಅದು ಪ್ರತಿ ಸಲನೂ ಆಗಲ್ಲ. ಎಸ್ಪೆಷಲಿ ಅದನ್ನ ತೋರಿಸಿ ಜನರ ನಿರೀಕ್ಷೆ ಮುಗಿಲು ಮುಟ್ಟಿರುವಾಗ ಆ ನಿರೀಕ್ಷೆಗೆ ತಲುಪೋದಂತೂ ಸುಲಭ ಅಲ್ಲ. ಆ ಸವಾಲನ್ನ ರಿಷಬ್ ಶೆಟ್ರು ಹೇಗೆ ನಿಭಾಯಿಸಿದ್ದಾರೆ ಅನ್ನೋದು ನನಗೆ ದೊಡ್ಡ ಕುತೂಹಲ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ಧನ್ಯವಾದಗಳು.